ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಮಾನ್ಯ ತಹಶೀಲ್ದಾರರು ಸುರಪುರ ಅವರಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕದ ವತಿಯಿಂದ ಗೃಹ ಬಳಕೆಯ ಅಡಿಗೆ ಅನಿಲ ಗ್ಯಾಸ್ ಸಿಲಿಂಡರ್ ಅಕ್ರಮ ಮಾರಾಟ ತಡೆಗಟ್ಟುವಂತೆ ಕೂಡಲೇ ಹೆಲ್ಪ್ಲೈನ್ ಆರಂಭಿಸುವ ಮನವಿ ನೀಡಲಾಯಿತು. ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕ ಸುರಪುರ ಜಿಲ್ಲಾ ಯಾದಗಿರಿ ಇಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಇರಾನ್ ಅಮೆರಿಕ ಯುದ್ಧದಿಂದ ಸುರಪುರ ತಾಲೂಕಿನಾದ್ಯಂತ ಗೃಹ ಬಳಕೆ ಸಿಲಿಂಡರ್ ಗ್ಯಾಸ್ ಅಡಿಗೆ ಅನಿಲದ ವಿತರಣೆ ಸಮಸ್ಯೆಯಾಗುತ್ತಿದೆ. ಹೀಗಿದ್ದು ಅಡಿಗೆ ಅನಿಲ ಸಿಲಿಂಡರ್ಗಳನ್ನು ಅಕ್ರಮವಾಗಿ ಹೋಟೆಲ್ ಹಾಗೂ ವಾಣಿಜ್ಯ ವ್ಯಾಪಾರಿಗಳಿಗೆ ಮಾರಾಟ ಮಾಡುತ್ತಿರುವುದು ನಮ್ಮ ಗಮನಕ್ಕೆ ಬಂದಿರುತ್ತದೆ. ಇದರಿಂದ ಸಾರ್ವಜನಿಕರಿಗೆ ಸಿಲಿಂಡರ್ ಸಿಗದೆ ಪರದಾಡುವಂತಾಗಿದೆ. ವರದಿ ಯಾದಗಿರಿ ಜಿಲ್ಲಾ ಹಣಮಂತ ದೋರಿ. ಕ್ಷಣ ಕ್ಷಣ ಸುದ್ದಿಗಾಗಿ ವೀಕ್ಷಿಸಿ ನಮ್ಮ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಗೃಹ ಬಳಕೆ ಅಡಿಗೆ ಅನಿಲ ಏನು ಗ್ಯಾಸ್ಗಳು ಅಕ್ರಮ ಮಾರಾಟ ತಡೆಗಟ್ಟಿ ಕೂಡಲೇ ಏನು ಕಳೆದ 4 ದಿನದ ಬಂದಾಗಿರ್ತಕ್ಕಂಥ ಹೆಲ್ಪ್ಲೈನನ್ನು ಚಾಲು ಮಾಡಬೇಕಂತ ಇವತ್ತು ಒತ್ತಾಯಿಸುತ್ತೇವೆ. ಕಾರಣ ಇಷ್ಟೇ, ಇರಾಕ್, ಇಸ್ರೇಲ್, ಅಮೆರಿಕ ಯುದ್ಧದಿಂದ ಇವತ್ತು ಗೃಹ ಬಳಕೆ ಸಿಲಿಂಡ್ರು ವಿತರಣೆಯಲ್ಲಿ ಭಾಳ ಸಮಸ್ಯೆ ಆಗುತ್ತಿದೆ. ಈಗಿದ್ದು ಕೂಡ ಕೆಲವೊಂದು ಹೋಟೆಲ್ ವ್ಯಾಪಾರಿಗಳಾಗಿರ್ಬೋದು, ಇನ್ನಿತರ ವಾಣಿಜ್ಯ ವ್ಯಾಪಾರಿಗಳು ಇವತ್ತು ಗೃಹ ಬಳಕೆ ಅಡುಗೆಯನ್ನು ಬಳಸ್ತಿರೋದ್ರಿಂದ ಸಾರ್ವಜನಿಕ ಗೃಹ ಬಳಕೆ ಅಡುಗೆ ಸಿಗುವಂಥ ಪರಿಸ್ಥಿತಿ ಹೊರಗಾಡುವಂತಾಗಿದೆ. ಇವತ್ತು ನಾವು ನಿಮಗೆ ಫೋಟೋ ಬೇಲ್ಪುರಗಾಗಿರ್ಬೋದು, ಹೋಟೆಲ್ಗಳಾಗಿರ್ಬೋದು, ಫ್ರೆಂಚ್ ಇಡ್ಲಿ ಆಗಿರ್ಬೋದು, ಚಹಾ ಆಗಿರ್ಬೋದು, ಗೃಹ ಬಳಕೆ ವಾಣಿಜ್ಯ ಸಿಲಿಂಡರ್ ಇಲ್ಲ ಸಲಗ ಅದನ್ನೇ ಬಳಸಿ. ಇದರಿಂದ ಏನಾಗ್ತದೆ, ಮತ್ತಿಷ್ಟು ಸ್ವಲ್ಪ ಅಂದರೆ ಅಭಾವ ಸೃಷ್ಟಿಯಾಗ್ತದೆ. ಅದಕ್ಕೋಸ್ಕರ ತಾವು ಕೂಡಲೇ ಎಚ್ಚೆತ್ತುಕೊಂಡು ಯಾರ್ಯಾರು ಗೃಹ ಬಳಕೆಯ ಒಂದು ಅನಿಲವನ್ನು ವಾಣಿಜ್ಯ ಅನಿಲಗಳಲ್ಲಿ ಉಪಯೋಗಿಸಿದ್ರೆ ಕೂಡ ಅವರು ವಿರುದ್ಧ ಕ್ರಮ ತೋರಿಸಿ ಕೂಡ ಒಂದು ಶಿಕ್ಷೆ ಮಾಡಬೇಕು. ಮತ್ತೇನಪ್ಪ ಅಂತಂದರೆ ಇವತ್ತು ಇನ್ನೊಂದು ವಿಷಯ ತಮ್ಮ ಗಮನಕ್ಕೆ ಘೋಷಿಸೋದಂದರೆ, ಈಗ ಗ್ರಾಹಕರಿಗೆ ಒಂದು ಕಡೆ 4 ದಿನದಿಂದ ಹೆಲ್ಪ್ಲೈನ್ ಬುಕ್ ಮಾಡೋಕೆ ಹೋದ್ರೆ ಅದು ಹೆಲ್ಪ್ಲೈನ್ ತೊಗೋಕತ್ತಿಲ್ಲ, ಸ್ವಿಚ್ ಆಫ್ ಅಂತ ತೋರಿಸ್ತದೆ. ಹಂಗಾಗಿ ಲಿಂಕ್ ತೊಗೊಳ್ತೀವಿ. ಇದರಿಂದ ಗ್ರಾಮೀಣ ಪ್ರದೇಶದ ಜನರು ದೂರದಲ್ಲಿ ಬಂದು ಏನಪ್ಪ ಅಂದ್ರೆ ಗ್ಯಾಸ್ ಏಜೆನ್ಸಿ ಬರ್ತಕ್ಕಂಥ ಒಂದು ಸಮಸ್ಯೆ ಎದುರಾಗಿದೆ. ಅದಕ್ಕೋಸ್ಕರ ಕೂಡಲೇ ಅದನ್ನು ಕೂಡ ತಾವು ಪರಿಹರಿಸಬೇಕು. ಹಾಗೆ ಇವತ್ತು ಗೃಹ ಬಳಕೆ ಸಿಲಿಂಡರ್ ನಗರ ಪ್ರದೇಶದಲ್ಲಿ ಏನಿದೆ ಕಾನೂನು ಪ್ರಕಾರ ನಾವು ಸಿಲಿಂಡ್ರಿಗೆ ಏನು 800 ಎಷ್ಟು ಇದೆ ಅಮೌಂಟು ಏನಪ್ಪ ಅಂದ್ರೆ ಅವರು ವಾಹನ ವ್ಯವಸ್ಥೆ ಸಹ ಇರ್ತದೆ. ಆದರೆ ಅವರು ಹೋಮ್ ಡೆಲಿವರಿ ಕೊಡೋರು ಅದನ್ನು ಕೂಡ ಮತ್ತೊಂದಿಷ್ಟು ವೆಚ್ಚ ಹಚ್ಚಿ ಈ ರೀತಿ ವಂಚನೆ ಮಾಡ್ತಿದ್ದಾರೆ ಯಾರೋ ಗ್ಯಾಸ್ ಏಜೆನ್ಸಿ ಅವರು. ಕೂಡಲೇ ಅದನ್ನು ಕೂಡ ತಾವು ಕ್ರಮ ತಗೋಬೇಕಂತ ಈ ಸಂದರ್ಭದಲ್ಲಿ ಉದ್ದೇಶಿಸುತ್ತೇವೆ. ಅದಕ್ಕೋಸ್ಕರ ತಾವು ಈ ಕೂಡಲೇ ಈಗ ಆಗ್ತಕ್ಕಂಥ ಗ್ಯಾಸ್ ಸಮಸ್ಯೆಯನ್ನು ಕೂಡಲೇ ಬಗೆಹರಿಸಬೇಕಂತ ಈ ಸಂದರ್ಭ ಒತ್ತಾಯಿಸಿ ಕಾರ್ಯವ್ಯವಸ್ಥೆ ಮುದ್ದಾಲ್ಗಳನ್ನು ಮನವಿಯನ್ನು ಸಲ್ಲಿಸುತ್ತೇವೆ. ಈ ಮನವಿ ಕೂಡ ಒಂದು